ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆಯಿಂದ ಆ್ಯಕ್ಚುಲಿ ತುಂಬ ದೇವಸ್ಥಾನ ಸುತ್ತಾಟನೇ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ನಿನ್ನೆ ನಿಮಗೆಲ್ಲ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಅದು ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ. ನಿನ್ನೆ ಆ್ಯಕ್ಚುಲಿ ನಾವು ಇಲ್ಲೇ ನಮ್ಮ ಚಂದ್ರಾಯಪಟ್ಟಣದ ಹತ್ರ ಇರೋಂಥ ಮೆಳೆಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ಇವತ್ತಿನ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನು ಏನು ಗೊತ್ತಿಲ್ಲ ನನಗೆ. ಇನ್ನು ಇವತ್ತು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹಾಸನಲ್ಲೇ ಇದ್ದು, ಹಾಸನ ಡಿಸ್ಟಿಕ್ ನಮ್ಮದು. ಸೊ ಇಲ್ಲೇ ಮದುವೆ ಆಗಿ ನಂದು ಆಲ್ಮೋಸ್ಟ್ 11 ವರ್ಷ ಇದು. ಇನ್ನು ಏಪ್ರಿಲ್ ಬಂದರೆ 11ನೇ ವರ್ಷಕ್ಕೆ ಬೀಳುತ್ತೆ. ಈಗ 10 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ 10 ವರ್ಷದಲ್ಲಿ ಹಾಸನಾಂಬೆಗಂತೂ ಯಾವಾಗಲೂ ಹೋಗಿಲ್ಲ. ಇದು ಫಸ್ಟ್ ಟೈಮ್ ಹಾಸನಾಂಬೆಗೆ ಹೋಗ್ತಾ ಇರೋದು. ಹೆಂಗಿರುತ್ತೆ ಏನು ಅನ್ನೋದು ನನಗೆ ಹೆಂಗಿರುತ್ತೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಹಾಸನಾಂಬೆಗೆ ಹೋಗ್ತಾ ಇರೋದು ನಾನು, ಅಮ್ಮ, ಮಂಜು ಮತ್ತು ಭಾಗ್ಯಕ್ಕ, ಪೂರ್ವಿ, ರಿತಿಕ್ಷಾ, ಲೋಕಿ, ಋತ್ವಿಕ್ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ನಾವು ಮನೆ ಬಿಡಬೇಕಾದ್ರೆ 5 ಗಂಟೆಗೆ ಬಿಡಬೇಕು ಅಂದ್ಕೊಂಡ್ವಿ. ಈಗ ಇನ್ನೇನು 6 ಗಂಟೆ ಆಗಿಬಿಟ್ಟಿದೆ. 6:10 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ಅಲ್ಲಿ ಲೋಕಿ ಫ್ರೆಂಡ್ ಇರೋದ್ರಿಂದ ಸೊ ಅವ್ರು ಹೇಳ್ತಾಯಿದ್ರು ಇಷ್ಟೊತ್ತಿಗೆ ಬನ್ನಿ ಅಂತ. ಮತ್ತು ನಿನ್ನೆ ನೈಟ್ ಅಷ್ಟೊಂದು ರಶ್ ಇಲ್ಲ ಅಂತ ಹೇಳಿದ್ರು. ಬಟ್ ಈ ಟೈಮಲ್ಲಿ ಹೋಗೋಕ್ಕಾಗ್ತಿಲ್ಲ. ಬಟ್ ಅವ್ರಿಗೋಸ್ಕರ ಹೋಗಬೇಕು. ಯಾವಾಗಲೂ ಹೋಗೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಫ್ರೀ ಇದೆ, ನೋಡೋಣ. ಹೋಗ್ಬಿಟ್ಟು ಎಲ್ಲ ಶೇರ್ ಮಾಡ್ತೀನಿ. ಗಿರ್ಜಕ್ಕ ಎಲ್ಲ ಬರ್ತಾ ಇಲ್ಲ, ಇಲ್ಲೇ ಇದ್ದಾರೆ. ಸದ್ಯಕ್ಕೀಗ ಹೊರಡಬೇಕು ಗೈಸ್. ಹೋಗಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಏನಕ್ಕೆ ಛತ್ರಿ ಬಾ ಬೇಡ. ಸೊ ಈಗ 6:30 ಹೆಂಗೆ ಹೊರಟ್ರು ಹೆಣ್ಮಕ್ಳು ಹೊರಟೋದು ಇಷ್ಟೊತ್ತು ಆಗಿಬಿಡುತ್ತೆ. 6:30 ಆಯಿತು ಗೈಸ್. ಫೈನಲಿ ಈಗ ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ಹೊರಡಬೇಕು ಅಂದ್ರೂ ನಾವು ಹೋಗೋಷ್ಟರಲ್ಲಿ ಹೆಣ್ಮಕ್ಳಿರೋ ಮನೇಲಿ ಗೊತ್ತೇ ಆಗುತ್ತಲ್ಲ. ಸೊ ಲೇಟ್ ಹಾಗೇ ಆಗುತ್ತೆ. ಇನ್ನು ನೀವು ನೋಡ್ತಿರ್ಬೋದು. ಸೊ ನಿಮಗೆ ಗೊತ್ತಾಗ್ತಿದೆ ಇನ್ನು ಎಷ್ಟು ಮೋಡ ಇದೆ ಅಂತ ಹೇಳಿ. ಅಷ್ಟು ಬೇಗನೆ ಹೊರಟ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಲೇಟ್ ಆಗಿಬಿಡುತ್ತಲ್ಲ, ಹಾಗಾಗಿ ಬೇಗ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಋತ್ವಿಕ್ ನೋಡಿ ಕಾರಲ್ಲಿ ಆ್ಯಕ್ಚುಲಿ ಒಂಥರ ಖುಷಿ. ಏನೋ ಹೊರಗಡೆ ಹೋದರೆ ಅವನಿಗೆ ಸಾಂಗ್ ಹಾಕಿದರೆ ಎಷ್ಟು ಚೆನ್ನಾಗಿ ಕುಣ್ಕೊಂಡು ಬರ್ತಾಯಿದ್ದಾನೆ ಅಂತ ಹೇಳಿದ್ರೆ, ಟಪಾಂಗುಚಿ ಸಾಂಗ್ ಹಾಕಿದ್ರೆ ಅವನು ಯಾವಾಗಲೂ ಈ ಥರ ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಇನ್ನು ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಮಾಡಿ ಅಂತ ಇದ್ದ. ಮಂಜು ಕೂಡ ಅವನ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡಿಕೊಂಡೇ ಬರ್ತಾಯಿದ್ಲು. ಫ್ಯಾಮಿಲಿ ಎಲ್ಲ ಹಿಂಗೆ ಹೊರಟಾಗ ಈ ಥರ ಖುಷಿಯಾಗಿ ಹೋದರೆ ಅದೇ ಖುಷಿನ ಆಟ ಆಡಿಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಹಾಸನ್ಗೂ ಕೂಡ ರೀಚ್ ಆದ್ವಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಹಾಸನ್ಗೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಸನ್ ಎಂಟ್ರಿ ಹಾಕ್ತಿದ್ದಂಗೆ ಇಲ್ಲೆಲ್ಲ ಎಷ್ಟು ಗ್ರ್ಯಾಂಡಾಗಿ ಇದು ಮಾಡಿದ್ದಾರೆ ಅಂದರೆ, ಮುಂದೆ ಹೋಗ್ತಾ ನೋಡ್ಬೋದು. ಇಲ್ಲಾದರೂ ಆ್ಯಕ್ಚುಲಿ ನೈಟ್ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಹಾಸನ್ ಸರ್ಕಲಿಂದ ನೋಡಿ ಫುಲ್ಲು ಲೈಟಿಂಗ್ಸಲ್ಲೇ ಡೆಕೋರೇಟ್ ಮಾಡಿದ್ದಾರೆ. ಕ್ಯೂ ತುಂಬ ಇರುತ್ತೆ ಅಂದ್ಕೊಂಡು ನಾವು ಬೆಳಗ್ಗೆನೇ ಬೇಗ ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಎಷ್ಟು ಜನ ಇದ್ದರು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ಮತ್ತು ಇದೇನೋ ಹಾಸನ ಈ ಥರ ಎಲ್ಲ ನೋಡೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ನನ್ನ ಮದುವೆ ಆಗಿ 10 ವರ್ಷ ಆದರೂ ಕೂಡ ಹಾಸನಿಗೆ ಬಂದು ನಾನು ಇನ್ನೂ ಒಂದು ಸಲಿನೂ ನೋಡೇ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಕೂಡ ಹಾಸನಾಂಬೆ ದೇವಸ್ಥಾನ ನೋಡಿದ್ದು. ಎಷ್ಟೋ ವರ್ಷದಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ವಿ. ಬಟ್ ಅದು ಈ ವರ್ಷ ಆಯಿತು. ಸೊ ಹೆಂಗಿದೆ ಅಂತ ಮುಂದೆ ತೋರಿಸ್ತೀನಿ ನೋಡಿ ಗೈಸ್. ಫೈನಲಿ ಹಾಸನ್ ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ನೋಡೋಣ. ತುಂಬ ರಶ್ ಇದೆ ಗೈಸ್, ನೋಡ್ತಾ ಇರ್ಬೋದು. ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ ಅಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ವೆಹಿಕಲ್ಸ್ ಅಂತೂ ನಿಲ್ಸೋಕ್ಕೆ ಜಾಗನೂ ಇಲ್ಲ. ಸೊ ಲೋಕಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಲೋಕಿಗೋಸ್ಕರ ವೆಯ್ಟಿಂಗು. ಎಷ್ಟು ವೆಹಿಕಲ್ಸ್ ಇದೆ ನೀವು ನೋಡ್ತಿರ್ಬೋದು. ಸೊ ಫ್ರಂಟ್ ತೋರಿಸ್ತೀನಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತ. ಯಾರಾದರೂ ಧರ್ಮದರ್ಶನಕ್ಕೆ ಬರೋರಿದ್ರೆ ಸೊ ಬೇಗ ಬನ್ನಿ, ಬೇಗ ಬಂದರೆ ಹೋಗ್ಬಹುದು, ಇಲ್ಲಾಂದರೆ ಆಗಲ್ಲ. ವೆಹಿಕಲ್ಸ್ ತೋರಿಸ್ತೀನಿ ನೋಡಿ ಎಷ್ಟು ಜಾಮ್ ಆಗಿದೆ ಅಂತ ಹೇಳಿ. ನೋಡಿದ್ರಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ತುಂಬ ವೆಹಿಕಲ್ಸ್ ಕೂಡ ಇದೆ ಆಲ್ರೆಡಿ. ಸೊ ಇಷ್ಟೊಂದು ಜನ ದರ್ಶನ ಮುಗಿಸ್ಕೊಂಡು ಕೂಡ ಬರ್ತಿದ್ದಾರೆ. ನೋಡಬೇಕು ನಾವು ಈಗ ಹೋಗಿ ಯಾವುದ್ರಲ್ಲಿ ಹೋಗೋದು ಅಂತ. ನಾವು ಅಮ್ಮ ಆ್ಯಕ್ಚುಲಿ ಧರ್ಮದರ್ಶನದಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಧರ್ಮದರ್ಶನಕ್ಕೆ ಹೋಗೋರು ಫ್ರೀಯಾಗಿ ಇದೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ದುಡ್ಡು ಕೊಟ್ಟು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟು ತೊಗೊಂಡು ಹೋಗೋರು ಅಲ್ಲಿ ಕೌಂಟ್ರ್ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲೇ ಎಲ್ಲ ಜನ ಹೋಗ್ತಾಯಿದ್ದಾರೆ. ಸದ್ಯಕ್ಕೆ ಧರ್ಮದರ್ಶನ ಫ್ರೀ ಇದೆ ನೋಡಿ. ಎಷ್ಟು ಫ್ರೀ ಇದೆ ಸದ್ಯಕ್ಕೆ. ಎಲ್ಲ ಖಾಲಿ ಇದೆ. ಎಲ್ಲ ಟಿಕೆಟ್ ಕೌಂಟರೇ ಮತ್ತು ಜಾಸ್ತಿ ರಶ್ ಆಗಿದೆ.
ನೋಡಿದ್ರಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಫುಲ್ಲು ಜೋಶಲ್ಲಿ ಹೋದ್ವಿ. ಯಾಕೆಂತ ಹೇಳಿದ್ರೆ ಬೆಳಗ್ಗೆನೇ ಫ್ರೆಶ್ ಆಗಿ ಹೋಗಿದ್ವಲ್ಲ, ಫ್ರೆಶ್ ಮೈಂಡಲ್ಲಿ. ಅದು ಸರ್ಕಲ್ ಸುತ್ಕೊಂಡು ಬರ್ತಾ 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 ಯಾವ ರೇಂಜಿಗೆ ಆಯಿತು ಅಂತ ಹೇಳಿದ್ರೆ ಫುಲ್ಲು ಟಯರ್ಡ್ ಆಗೋಯ್ತು. ನನಗಂತೂ ಬ್ಯಾಕ್ ಪೇನ್ ಇರೋದ್ರಲ್ಲೂ ಅದರಲ್ಲೂ ಆ ಥರ ಸ್ಟಾರ್ಟಿಂಗ್ ನಾವೇನು ಎಂಟ್ರಿ ಆದ್ವಿ ಆವಾಗ ಫುಲ್ಲು ಖಾಲಿ ಇತ್ತು. ಯಾಕೆಂತ ಹೇಳಿದ್ರೆ ತುಂಬ ಲಾಂಗಿಂದ ಬರಬೇಕಲ್ಲ. ಸೊ ತುಂಬ ಲಾಂಗಿಂದ ಬರ್ತಾ 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 ರಶ್ ಆಗಿದೆ. ನಮಗಿದು ಮುಂದೆ ಹಿಂಗಿದೆ ರಶ್ ಇದೆ ಅಂತ ಗೊತ್ತಾಗಿರಲಿಲ್ಲಲ್ಲ. ಹಿಂದೆ ಮಾತ್ರ ಸ್ಟಾರ್ಟಿಂಗಲ್ಲಿ ಫುಲ್ ಫ್ರೀ ಇತ್ತು. ಎಲ್ಲ ಹಿಂಗೆ ಇರುತ್ತೆ ಅಂದ್ಕೊಂಡ್ವಿ. ಇನ್ನು ಹಾಗೋ ಹೀಗೋ ಫೈನಲಿ ಧರ್ಮದರ್ಶನದ ಹತ್ರ ಎಂಟ್ರಿ ಆದ್ವಿ. ಈ ಸಲ ಲಾಸ್ಟ್ ಟೈಮ್ ಏನೋ ಇಶ್ಯೂಸ್ ಆಗಿತ್ತು ಅಂತ ನೀವು ನೋಡ್ತಿರ್ಬೋದು. ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಫೆಸಿಲಿಟೀಸು, ಮತ್ತು ಅಲ್ಲಲ್ಲಿ ಸುಸ್ತಾಗಿರೋರಿಗೆ ನೀರು, ಟ್ಯಾಬ್ಲೆಟ್ಸು, ಮತ್ತು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ಸ್ನ್ಯಾಕ್ಸ್ ಮಾರೋರು, ಎಲ್ಲ ಕಡೆನೂ ಟ್ಯಾಬ್ಲೆಟ್ಸ್ ವ್ಯವಸ್ಥೆ, ಮತ್ತು ಸುಸ್ತಾಗಿ ಬಿದ್ದರೆ ತಿಂಡಿ ಎಲ್ಲ ಫುಲ್ ಫೆಸಿಲಿಟೀಸ್ ಏನೋ ಚೆನ್ನಾಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಮುಂದೆ ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದಾಗ ಆ್ಯಕ್ಚುಲಿ 6 ಗಂಟೆ. ಸೊ 6 ಗಂಟೆ ಅಲ್ಲ, ಸಾರಿ 6:30, 6:45 ಆಗಿತ್ತು. ಇನ್ನು ನಾವು ಕಾರ್ ನಿಲ್ಲಿಸಿ ಎಲ್ಲ ಹೋಗೋಷ್ಟರಲ್ಲಿ 7 ಗಂಟೆ ಅಂದ್ಕೊಳ್ಳಿ. 7 ಗಂಟೆಗೆ ನಿಂತಿದ್ದಕ್ಕೆ ನಮಗೆ ದರ್ಶನ ಆಗಿದ್ದು 11 ಗಂಟೆ. ಅಂದರೆ 5 ಅವರ್ ನಿಂತು ನಿಂತು ಸಿಕ್ಕಾಪಟ್ಟೆ ಆಗಿತ್ತು. ಸೊ ಫೈನಲಿ ದೇವಸ್ಥಾನದ ಒಳಗೆ ಕೂಡ ಬಂದ್ವಿ. ಫಸ್ಟ್ ಬಂದಿದ್ದ ತಕ್ಷಣ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಅಂತ ಸಿಗುತ್ತೆ. ಇಲ್ಲಿ ಅಂದರೆ ಅಲ್ಲಿ ಯಾರನ್ನೂ ಬಿಡ್ತಿರ್ಲಿಲ್ಲ, ಅಲ್ಲಿಂದನೇ ಒಳಗಡೆ ಹೋಗಬೇಕು. ಇನ್ನು ಹೋಗ್ತಾ ಹೋಗ್ತಾ ರಶ್ ಕಡಿಮೆ ಆದರೂ ಸೊ ನಮಗೆ ಆ್ಯಕ್ಚುಲಿ 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತಾರಲ್ಲ, ಆ ಲೈನಲ್ಲಿ ಬಿಟ್ಟರು. ಹಂಗಾಗಿ ಇನ್ನೂ ಒಂದು 1 ಅವರ್ ಅರ್ಧ ಅವರ್ ಮುಂಚೆನೇ ದರ್ಶನ ಆಯಿತು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಲೇಟೇ ಆಗೋದು. ಇನ್ನು ಈಚೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಒಳಗಡೆನೇ ಹಾಸನಾಂಬ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಒಳಗಡೆ ಡೆಕೋರೇಷನ್ ನೋಡಿ ಯಾವ ಥರ ಮಾಡಿದ್ದಾರೆ. ಇದು ಕಲಶ ತುಂಬ ಸೂಪರಾಗಿ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡ್ತಿರ್ಬೋದು ನೀವು. ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಇನ್ನು ಸೈಡಲ್ಲೆಲ್ಲ ಡೆಕೋರೇಟಿವ್ ಆಗಿರ್ಬೋದು. ರಶ್ಶು ನೋಡಿ, ಇಲ್ಲಿಂದ ಈ ಕಡೆ ನಮಗೆ 1000 ರೂಪಾಯಿ ಟಿಕೆಟ್ ತೊಗೋತಾರಲ್ಲ, ಸೊ ಅವ್ರದ್ರಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಮುಂದೆ ಹೋಗ್ತಾ ಫುಲ್ ಗಲಾಟೆ ಆಗಿಬಿಡ್ತು. ಯಾಕಪ್ಪ ಅಂತ ಹೇಳಿದ್ರೆ VIP ಮತ್ತು VVIPಸು ಕೂಡ ಬಂದಿದ್ದರು. ಇವಾಗ ಇಲ್ಲಿ ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಸ್ಟಾಪ್ ಮಾಡಿಸಿದ್ರು ಆ್ಯಕ್ಚುಲಿ. ಅದರಲ್ಲಿ ಆವಾಗ ರಿಷಬ್ ಶೆಟ್ಟಿಯವರು ಮತ್ತು ಇನ್ನು ಈಶ್ವರ್ ಅವರು, ಆ ಕಡೆ MLAಸು, ಹಾಸನ ಡಿಸ್ಟಿಕ್ MLAs ಇವರೆಲ್ಲ ಬಂದಿದ್ದರು ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ಆಮೇಲೆ ಗಲಾಟೆ ಆದಮೇಲೆ ಬಿಟ್ಟರು. ಸೊ ಇದೇ ನೋಡಿ ಹಾಸನಾಂಬ ತಾಯಿ ದರ್ಶನ. ಎಲ್ಲರಿಗೂ ದರ್ಶನ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದು ಕೂಡ ಆಗಲಿ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಇದೆಲ್ಲ ಡೆಕೋರೇಟ್ ನೋಡಿ, ಹೊರಗಡೆನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಚೆಯಿಂದ ಹೊರಗಡೆ ಎಕ್ಸಿಟ್ ಆಗೋವರೆಗೂ ಇದೇ ರೀತಿ ಹೂವಲ್ಲಿ ಒಂದೊಂದು ಹೂವು ಒಂದೊಂದು ಥರ ಡೆಕೋರೇಟ್ ಮಾಡಿದ್ದಾರೆ. ತಬಲ, ಹೋಮು ಈ ಥರ ಎಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬಟ್ ಏನಪ್ಪ ಬೇಜಾರು ಅಂದರೆ 1 ಸೆಕೆಂಡು ಕೂಡ ನಿಲ್ಲಕ್ಕೆ ಬಿಡಲ್ಲ, ಹಾಗೆ ತಳ್ಳಿಬಿಡ್ತಾರೆ. ಅಷ್ಟೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ಜಾಸ್ತಿ ಹೊತ್ತು ನೋಡೋಕ್ಕೆ ಬಿಡಲ್ಲ ಅನ್ನೋದೇ ಒಂದು ಬೇಜಾರು. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ ಹೇಳಿದಾಗೆ 11 ಗಂಟೆ ಆಗಿತ್ತು. ಇನ್ನು ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಸೊ ಪ್ರಸಾದ ಎಲ್ಲ ಈಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸೊ ಇನ್ನು ನಾವು ಕೂಡ ಹೊರಟ್ವಿ. ಯಾಕೆಂದರೆ ಜಾಸ್ತಿ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೇನು ಹೋಗಲಿಲ್ಲ ಅಲ್ಲಿ. ಇನ್ನು ಮನೆಗೆ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿದ್ರಲ್ಲ ಹಾಸನಾಂಬ ದೇವಸ್ಥಾನ ಹೆಂಗಿತ್ತು ಅಂತ. ಬೆಳಗ್ಗೆ 6:15 ಮನೆಗೆ ಬಿಟ್ಟವರು. ಈಗ ನಾವು ಮನೆಗೆ ಬಂದಾಗ 2 ಗಂಟೆ ಆಗಿದೆ ಗೈಸ್. ಸೊ ಸ್ಟಾರ್ಟಿಂಗ್ ಅಂತೂ ತುಂಬ ಫ್ರೀ ಇತ್ತು. ಸೊ ಹೋಗ್ತಾ 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 ತುಂಬ ಕ್ರೌಡ್ ಆಯಿತು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ತುಂಬ ರೌಂಡ್ಸ್ ಹೊಡ್ಕೊಂಡು ಹೋಗಬೇಕು. ಒಂದು 4 ಅವರ್ ಆಗುತ್ತೆ. ತಿನ್ನಿಸ್ತೆ 2:30, 4ರಿಂದ 5 ಅವರ್ ಹಿಡಿಯುತ್ತೆ. ಧರ್ಮದರ್ಶನ ಹೋಗೋರು ಯಾರ್ಯಾರು ಇದ್ದೀರಾ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ. ಬಟ್ ಪೇಷಂಟ್ ಇರೋರು ಮತ್ತು ಏನಾದರೂ ಹುಷಾರಿಲ್ಲ ಅನ್ನೋರು ಹೋಗೋಕ್ಕಾಗಲ್ಲ. 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋರು ಒಂದು ಹಾಫ್ ಆನ್ ಅವರ್ ಆಗುತ್ತೆ. 300 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತೀನಿ ಅಂತ ಅನ್ನೋರು ಸೊ ಮಾಮೂಲಿ ಸೇಮ್ ಧರ್ಮದರ್ಶನದಲ್ಲಿ ಏನಿರುತ್ತೆ ಅದೇ ಆಗುತ್ತೆ, ಅಷ್ಟೊತ್ತೇ ಹಿಡಿಯುತ್ತೆ. ಸೊ ಹಾಗಾಗಿ ಯಾರೆಲ್ಲ ಹಾಸನಾಂಬಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಹೋದವ್ರು ಈಗ 2 ಗಂಟೆಗೆ ಬಂದು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಕುಡಿದು ಈಗಷ್ಟೇ ರಿಲ್ಯಾಕ್ಸ್ ಆಗಿದ್ದೀವಿ. ಸೊ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಫ್ರೀ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಸೊ ಹೋಗೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಚೆಕ್.